ಇವತ್ತಿನ ದಿನ ನಾವು ಕ್ರೋಮ್ ಬ್ರೌಸರ್ನಿಂದ ಫೋಟೋನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ಗೆ ಹೋಗಿ ನಾವು ಒಂದು ಪ್ರಾಣಿಯ ಒಂದು ಫೋಟೋನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಅನಿಮಲ್ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ಅನಿಮಲ್ ಫೋಟೋಸ್ ಅಂತೇಳಿ ಟೈಪ್ ಮಾಡಿದ್ರ ಮೇಲೆ ಟೈಪ್ ಮಾಡ್ತಿದ್ದಾಗೆ ನಾವು ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ. ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಮೇಲೆ ಸರ್ಚ್ ಮಾಡ್ತಿದ್ದ ಹಾಗೆ 108 ಅನಿಮಲ್ಗಳ ಫೋಟೋ ಬರ್ತವೆ. ನಾವು ಒಂದು ಸಿಂಹದ ಒಂದು ಫೋಟೋವನ್ನು ನಿಮ್ಮ ಮುಂದೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸಿಂಹದ ಫೋಟೋ ಮೇಲೆ ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತದೆ. ಲಾಂಗ್ ಪ್ರೆಸ್ ಮಾಡ್ತಿದ್ದಾಗ ಒಂದು ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಡೌನ್ಲೋಡ್ ಇಮೇಜ್ ಅನ್ನೋ ಒಂದು ಇಮೇಜ್ ಇದರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡ್ತಿದ್ದಾಗೆ ನಮಗೆ ಒಂದು ಡೌನ್ಲೋಡ್ ಅಗೇನ್ ಅಂತೇಳಿ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಒಂದು ಓಪನ್ ಅನ್ನುವಂಥ ಒಂದು ನೋಟಿಫಿಕೇಶನ್ ಬರುತ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀವಿ ಅಂದ್ರೆ ನಮಗೇನು ಬರುತ್ತಪ್ಪ ಅಂತಂದ್ರೆ ನಾವು ಫೋಟೋ ಸೇವ್ ಆಗಿದೆ ಅಂತೇಳಿ ಒಂದು ಫೋಟೋನ ತೋರಿಸುತ್ತೆ. ನೋಡ್ಬೋದು ನೀವು. ಆಗ ನಾವು ತೋರಿಸ್ತಾ ಇದ್ದೀನಿ, ಮಾರ್ಕ್ ಮಾಡಿ ನಿಮಗೆ ಈ ಥರನಾಗಿ ನಾವು ಫೋಟೋನ ಡೌನ್ಲೋಡ್ ಮಾಡಿ ನಿಮಗೆ ಇನ್ನು ಮುಂದೆ ನಾವು ಒಂದು ಗ್ಯಾಲರಿಯಲ್ಲಿ ಯಾವ ಥರನಾಗಿ ನಮ್ಮ ಫೋಟೋ ಡೌನ್ಲೋಡ್ ಆದಮೇಲೆ ಯಾವಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗ್ಯಾಲರಿಯಲ್ಲಿ ಹೋಗಿಬಿಟ್ಟು ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಷ್ಟು ಫೋಟೋಗಳು ಕಾಣ್ತವೆ. ಅದರಲ್ಲಿ ನಾವು ಸಿಂಹದ ಫೋಟೋನ ನೋಡ್ಕೊಳ್ಬೋದು. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಗ್ಗಲಲ್ಲಿರತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೆಳೆಯರೇ.